ಜಾತಿ ನಿಂದನೆ ಮತ್ತು ಬೆದರಿಕೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ವಿರುದ್ಧ ಈಗಾಗಲೇ ಅಸಮಾಧಾನ ಕೇಳಿ ಬರ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದರಲ್ಲಿ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಭಾಗಿಯಾಗಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕೆ ಖುದ್ದು ಅವರೇ ನಮ್ ಜೊತೆಗಿದ್ದಾರೆ. ಸರ್, ಮುನಿರತ್ನ ಮಾತಾಡಿರೋ ಆಡಿಯೋ ಈಗಾಗಲೇ ನೀವು ಕೇಳಿದ್ದೀರಿ. ಇದ್ರ ಬಗ್ಗೆ ನಿಮ್ ಫಸ್ಟ್ ರಿಯಾಕ್ಷನ್? ಯಾರು ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗ್ತಾರೆ, ಯಾರು ಕೂಡ ಇಂಥ ಕೀಳು ಮಟ್ಟದ ಭಾಷೆಯನ್ನ ಬಳಸಬಾರದು. ಇಂಥ ಕೀಳು ಮಟ್ಟದ ಭಾಷೆಯನ್ನ ಬಳಸಿದ್ರೆ ಅವನ್ ಯಾವತ್ತೂ ರಾಜಕಾರಣಿಗಳು ಆಗೋದಿಲ್ಲ, ಜನಪ್ರತಿನಿಧಿಗಳು ಆಗೋದಿಲ್ಲ. ಈಗ ಏನಾಗ್ತದೆ, ಜನಪ್ರತಿನಿಧಿಗಳೆಲ್ಲ ಇದೇ ಟೈಪ್ ಮಾತನಾಡೋದು. ಅವನೇನೋ ರೆಕಾರ್ಡ್ ಮಾಡ್ದ, ಸಾರ್ವಜನಿಕರಿಗೆ ತೋರಿಸ್ದ. ಎಲ್ಲ ಜನಪ್ರತಿನಿಧಿಗಳು ಈ ಕಾರ್ಪೊರೇಷನ್ ಇದಕ್ಕಿರ್ಬೋದು, ಬೇರೆ ಬೇರೆ ಇರ್ಬೋದು, ಇದೇ ತರ ಮಾತನಾಡ್ತಾರ ಅಂತಕ್ಕಂಥದ್ದು ಭಾವನೆ ಜನಸಾಮಾನ್ಯರಿಗೆ ಬರ್ತಾ ಇದೆ. ಅದರಿಂದ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಏನ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ದಲಿತ ಮುಖಂಡರು ಇರ್ಬೋದು, ಒಕ್ಕಲಿಗ ಯುವ ಬ್ರಿಗೇಡ್ ಅಂತ ಏನ್ ಮಾಡ್ಕೊಂಡಿದ್ದಾರೆ ಅವರು, ಮಹಿಳಾ ಘಟಕಗಳು, ಸ್ತ್ರೀಶಕ್ತಿ ಗುಂಪುಗಳು, ಎಲ್ಲ ಮಹಿಳಾ ಘಟಕಗಳು ಎಲ್ಲ ಸೇರಿ ಇವತ್ತು ಪ್ರತಿಭಟನೆಗೆ ಹಾಕೊಂಡಿದ್ರು. ನನ್ನ ಕೂಡ ಆಹ್ವಾನವನ್ನ ಮಾಡಿದ್ರು. ಮೌನ ಪ್ರತಿಭಟನೆಗೆ ಚಂದ್ರಸ್ವಾಮಿ ಬರ್ತಾರೆ, ನಮ್ಮ ನಾಯಕರಾದಂಥ ಪುಟ್ಟಣ್ಣ ಅವರು, ರಾಮೋಜಿಗೌಡರು, ಹನುಮಂತರಾಯಪ್ಪ, ನಮ್ಮ ಜಿಲ್ಲಾಧ್ಯಕ್ಷರು ರೋಹಿಣಿ, ಸೌಮ್ಯ ರೆಡ್ಡಿ ಅವರು, ಇವರೆಲ್ಲ ಕೂಡ ಬರ್ತಿದ್ದಾರೆ. ನೀವು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಕೂಡ ನನಗೂ ಮನವಿ ಮಾಡಿದ್ರು. ಇದು ನನ್ನ ಮನಸ್ಸಿಗೂ ಕೂಡ ಬೇಜಾರಾಗಿತ್ತು. ನನ್ನ ಕಾನ್ಸ್ಟಿಟ್ಯೂನ್ಸಿಲೂ ಕೂಡ ಒತ್ತಡ ಜಾಸ್ತಿ ಆಗಿತ್ತು. ಭಾರತೀಯ ಜನತಾ ಪಕ್ಷದವರು, JDSನವರು ಬಾಯಿಗೆ ಬೀಗ ಹಾಕೊಂಡು ಕುಂತಿದ್ದಾರೆ. ಇಷ್ಟೆಲ್ಲ ಅವಮಾನ ಆದ್ರೂ ಅವನ ವಿರುದ್ಧ ಒಬ್ರು ಮಾತನಾಡ್ತಾ ಇಲ್ಲ. ನೀವಾದ್ರೂ ಈ ಪ್ರತಿಭಟನೆಗೆ ಬನ್ನಿ ಅಂತಕ್ಕಂಥದ್ದನ್ನ ಹೇಳಿದ್ಮೇಲೆ ಆ ಪ್ರತಿಭಟನೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ.